ರಾಜಿಗೆ ಅವಳ ಅಪ್ಪ ಅಂದ್ರೆ ಪ್ರಾಣ ಅಲ್ವಮ್ಮ. ಪಾಪ ಅವಳು ತುಂಬಾ ನೋವಲ್ಲಿದ್ದಾಳೆ. ಇವಾಗ ಅವಳ ಕಷ್ಟದಲ್ಲಿ ನಾನು ಜೊತೆಗಿಲ್ಲ ಅಂದ್ರೆ ಇನ್ನೂ ಬೇಜಾರಾಗಲ್ವಾ ಅವಳಿಗೆ? ಅದಕ್ಕೆ ರಾಜಿಗೆ ಜೊತೆಯಾಗಿ ನಾನು ಇಲ್ಲೇ ಇರ್ತೀನಿ. ಅಬ್ಬಾ ಅಮ್ಮ, ಯಾಕಮ್ಮ ಕಿರ್ಚ್ಕೊಂಡೆ? ಯಾರಿದಾರಲ್ಲಿ? ನೋ, ನಿನ್ ಕೈ ಬಿದ್ದೋಗ ದೊಡ್ಡ ಪಿಶಾಚಿ ನನ್ ತ್ರಾಣ ತಿಂತಾ ಇದ್ದಾಳೆ. ಇವಾಗ ಉತ್ತರ ಕೊಡಿ. ಅಮ್ಮ ಅಮ್ಮ, ನಿನ್ನೆ ಪಕ್ಕದಲ್ಲಿ ಯಾರಿದಾರೆ ಅಂತ ಹೇಳಿ. ಇಲ್ಲೇ ಯಾರಿದಾರೋ? ಯಾರು ಇಲ್ವಲ್ಲ. ಮತ್ತೆ ಸಾಯಿಸ್ಬಿಡ್ತೀನಿ ಅಂತ ಕೇಳ್ದಂಗಾಯ್ತು. ಅದೇ ನಮ್ ಬೀದಿ ಕೊನೆಯಲ್ಲಿ ಇದಾರಲ್ಲ, ಆಚೆ ಬಂದ್ರೆ ಸಾಕು ನಿಮ್ ಮಗ ಎಲ್ಲಿ ಅಂತ ಕಾಗೆ ತರ ಕಾ 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 ಅಂತ ಕೇಳ್ತಾನೆ ಇರ್ತಾರೆ. ಬೀದಿಲಿರೋರ್ಗೆ ಕೆಲ್ಸ ಕಾರ್ಯ ಇರಲ್ಲಮ್ಮ. ನಾನ್ ಬರೋ ತನಕ ನೀನ್ ಆಚೆ ಎಲ್ಲ ಹೋಗ್ಬೇಡಮ್ಮ. ಸರಿ ಹೋಗುತ್ತೆ, ಸರಿನಾ? ಬರೋವರೆಗೂ ಅಂದ್ರೆ ಎಲ್ಲಿವರೆಗೂ ಶೌರ್ಯ? ಅಮ್ಮ, ಇಲ್ಲಿ ಗಲಾಟೆ ಎಲ್ಲ ಸಾಲ್ವ್ ಆದ್ಮೇಲೆ, ಸರಿನಾ? ಯಾರಕ್ಕೆ ಫೋನ್ ಮಾಡ್ತಿದ್ಯಾ ಆದ್ಯಾ? ಒಂದ್ ವೇಳೆ ಪೊಲೀಸ್ ಅವ್ರಗ? ನಾನೀಗ ನಿನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಲ್ವಾ ಪೊಲೀಸ್ರಿಗೆ ಫೋನ್ ಮಾಡೋದಕ್ಕೆ? ಏನು? ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನ ಹತ್ರ ತಾನೇ ಮಾತಾಡ್ಬೇಕು. ಪೊಲೀಸ್ ಅವ್ರ ಜೊತೆ ಯಾಕೆ ಮಾತಾಡ್ಬೇಕು? ಯಾಕೆ ಅಂದ್ರೆ ನಮ್ಮಪ್ಪನ ನೀರಿಗೆ ಬಿಸಾಕಿದ್ದಕ್ಕೆ ನಿನ್ನ ಸೆಲ್ಲೊಳಗೆ ಹಾಕೋದಕ್ಕೆ ಮಾತಾಡ್ಲೇಬೇಕಲ್ವಾ ನಾನು? ಅಮ್ಮ ತಾಯೇ, ನಿನಗೊಂದು ದೊಡ್ಡ ನಮಸ್ಕಾರ. ನೀನ್ ಯಾರಿಗಾದ್ರೂ ಫೋನ್ ಮಾಡು, ನಾನು ಕೇಳೋದೇ ಇಲ್ಲ. ಸರ್, ನಿಮ್ ಫೋನ್ ರಿಂಗ್ ಆಗ್ತಿದೆ. ರಾಜಿ, ಫೋನ್ ರಿಂಗ್ ಆಗ್ತಾ ಇರೋದು ನಿಂದು. ಸೀನು, ರಾಜಲಕ್ಷ್ಮಿ ಫೋನ್ ರಿಂಗ್ ಆಗ್ತಿದೆ, ನೀನ್ ಮಾತಾಡು. ನಾನೇನ್ ಮಾತಾಡ್ಲಿ? ನಾನೇನ್ ಹೇಳ್ತೀನೋ ಅದನ್ನೇ ಮಾತಾಡು. ಅಲ್ಲ, ನೀನೊಂದ್ಸಲ ಹೇಳೋದು ಅದನ್ನ ನಾನೊಂದ್ಸಲ ಹೇಳೋದು, ಅದ್ರ ಬದಲು ನೀನೇ ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ಲ? ಅವಳ ಜೊತೆ ನಾನು ಡೈರೆಕ್ಟ್ ಆಗಿ ಮಾತಾಡಲ್ಲ ಅಲ್ವಾ? ಅದ್ಯಾಕೋ? ಅರ್ಥ ಆಯ್ತು. ನೀನ್ ಅವಳ ಜೊತೆ ಟೂ ಬಿಟ್ಟಿದ್ಯಾ. ನಿನಗೂ ಅವಳಿಗೂ ಕೋಳಿ ಜಗಳ ಆಗಿದೆ. ಐ ಅಂಡರ್ಸ್ಟ್ಯಾಂಡ್. ಕೊಡು. ತಗೋ. ರಾಜಿ ಯಾಕೆ ಮಾಡ್ತಿದ್ದಾಳೋ ಏನೋ. ಫೋನ್ ಅಟೆಂಡ್ ಮಾಡು. ನೀವೇ ಅಟೆಂಡ್ ಮಾಡಿ. ಏನ್ ನಾನಾ? ಹೌದು, ನಾನು ಅವಳ ಜೊತೆ ಮಾತಾಡಲ್ಲ. ಏನು ಅಂತ ನೀವೇ ಕೇಳಿ. ಸರಿ ಹೋಯ್ತು, ಕೊಡಿಲಿ. ಹಲೋ ಆದ್ಯಾ? ಹಲೋ ಕೋಬ್ರೋ, ನಾನು ಸೀನು. ಆದ್ಯ ಫೋನಿಂದ ಕಾಲ್ ಮಾಡಿದ್ಯಾ? ಏನ್ ವಿಷಯ?
ಏನಕ್ಕೆ ಬಂದೆ ಇಲ್ಲಿಗೆ? ನಿಮಗ್ ಊಟ ತಗೊಂಡ್ ಬಂದಿರಿ. ಯಾರು ಕೇಳಿದ್ರು ನೀನು? ಕೇಳ್ತಾ ಇರೋದು ನಿನ್ನೆ. ನಿಮ್ಮ ಹತ್ರ ಮಾತಾಡೋಕ್ ಬಂದೆ. ಬರೀ ಕೈಲಿ ಹೇಗ್ ಬರೋದು ಅಂತ ಊಟ ತಗೊಂಡ್ ಬಂದಿದ್ದೀನಿ. ನನ್ನ ಜೊತೆ ಮಾತಾಡೋ ಅವಶ್ಯಕತೆ ನಿಂಗಿದ್ರು ನಿನ್ ಜೊತೆ ಮಾತಾಡಕ್ ಇಷ್ಟ ನನಗಿಲ್ಲ. ಹೋಗಿಲ್ಲಿಂದ. ನಾಳೆ ನಮ್ಮ ಮದ್ವೆ ವಾರ್ಷಿಕೋತ್ಸವ ನೆನಪಿದೆ ತಾನೇ? ನನಗ್ ನೆನ್ಪಿದೆ ಕಣೆ. ಯಾಕಂದ್ರೆ ನನ್ ಮನಸ್ಸು ನುಚ್ಚುನೂರಾಗಿದ್ದ ದಿನ ಕೂಡ ಅದೇ ಅಲ್ವಾ? ಮನುಷ್ಯನೇ ಸತ್ತ ಮೇಲೆ ಹುಟ್ಟದಬ್ಬ ಇಟ್ಕೊಂಡು ಏನ್ ಮಾಡ್ಬೇಕು? ಹಾಗೆ ಬಂಧಗಳಿಗೆ ಬಿರುಕು ಬಂದ್ಮೇಲೆ ಮದುವೆ ವಾರ್ಷಿಕೋತ್ಸವಕ್ಕೂ ಬೆಲೆ ಇರಲ್ಲ. ಆ ದಿನ ನಾ ಜ್ಞಾಪಕ ಇಟ್ಕೋಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ಹಾಗೆಲ್ಲ ಹೇಳ್ಬೇಡ್ರಿ. ನಮ್ಮಿಬ್ರ ಸಂಬಂಧ ಯಾವತ್ತೂ ದೂರ ಆಗಲ್ಲ. ಏನೋ ಒಂದು ಚಿಕ್ಕ ಅಪಾರ್ಥ ಆಗಿದೆ ಅಷ್ಟೇ. ಅದು ಕೂಡ ದೂರ ಆಗುವಂತ ದಿನ ಬಂದೇ ಬರುತ್ತೆ.